ರಾಜ್ಯದಲ್ಲಿ ಎರಡು ವಿರೋಧ ಪಕ್ಷಗಳು ಒಂದಾಗ್ಬಿಟ್ವ. ಕಳೆದ ಕೆಲ ದಿನಗಳಿಂದ ಇರಬಹುದೇನೋ ಅನ್ನುವಂತಿದ್ದ ಈ ಅನುಮಾನ ಬರ್ಬರ್ತಾ ಹೆಚ್ಚಾಗ್ತಾ ಇದೆ. ಬಿಜೆಪಿ ಎಲ್ಲಾ ನಡೆಗೂ ಜೆಡಿಎಸ್ ಸೈ, ಕುಮಾರಣ್ಣ ಹೇಳಿದ್ಮೇಲೆ ಎಲ್ಲದಕ್ಕೂ ಜೈ. ಹಿಂಗೆ ಜಂಟಿಯಾಗಿ ಒಂಟಿಯಾಗಿರೋ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿವೆ ಬಿಜೆಪಿ ಜೆಡಿಎಸ್. ಏನೂ ಇಲ್ಲ ಅಂತಾನೆ ಬಿಜೆಪಿ ಜೆಡಿಎಸ್ ನಾಯಕರು ಒಂದಾಗಿದ್ದಾರೆ. ಕಾಂಗ್ರೆಸ್ಸಿನ ವಿರುದ್ಧ ಕಮಲ ದಳ ಪಡೆಗಳು ಶಿಷ್ಟಾಚಾರ ಸಮರ ಸಾರಿವೆ. 10 ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ಬಿಜೆಪಿ ನಾಯಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ರು. ಬಳಿಕ ರಾಜ್ಯಪಾಲರಿಗೆ ಸ್ಪೀಕರ್ ಖಾದರ್ ಹಾಗೂ ಸರ್ಕಾರದ ವಿರುದ್ಧ ದೂರು ಕೊಟ್ಟರು. ಒಂದು ರೀತಿಯಲ್ಲಿ ಸರ್ವಾಧಿಕಾರ ಧೋರಣೆ ಸರ್ಕಾರ ಮೊದಲನೇ ದಿನದಿಂದ ಮಾಡ್ತಾ ಇದೆ. ಜನರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಆಯ್ಕೆಯಾದಂತಹ ಈ ಸರ್ಕಾರ ಭರವಸೆ ಈಡೇರಿಸದೆ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ತರದ ಎಲ್ಲ ತಂತ್ರಗಳನ್ನು ವಿರೋಧ ಪಕ್ಷದ ವಿರೋಧವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆಗೆ ಸಾಥ್ ನೀಡುವಂತೆ ಕುಮಾರಸ್ವಾಮಿಗೆ ಬೊಮ್ಮಾಯಿ ಕರೆ ಮಾಡಿದ್ರು. ಕಲಾಪದಿಂದ ದಳಪತಿಗಳು ದೂರ ಉಳಿದ್ರು. ಬಿಜೆಪಿ ನೀಡಿದ ದೂರಿನ ಪ್ರತಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಮೊದಲಿಗರಾಗಿ ಸೈನ್ ಮಾಡಿದ್ದೇ ಅಚ್ಚರಿಗೆ ಕಾರಣವಾಯಿತು. ಬಿಜೆಪಿ ಕೊಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ನ ನಡವಳಿಕೆ ವಿರುದ್ಧ ದೂರು ಕೊಡ್ತಾ ಇದ್ದೇವೆ. ಬಿಜೆಪಿ ನಾಯಕರು ದೂರು ನೀಡುವ ಮೊದಲೇ ಸ್ಪೀಕರ್ ಖಾದರ್ ಉಪಸಭಾಪತಿ ರುದ್ರಪ್ಪ ಲಮಾಣಿ ರಾಜ್ಯಪಾಲರನ್ನ ಭೇಟಿಯಾಗಿ ಘಟನೆಯ ಬಗ್ಗೆ ವಿವರಣೆ ನೀಡಿದ್ದಾರೆ. ಇದಕ್ಕೆ ಬಿಜೆಪಿಯವರು ಕಾಲೆಳೆದ್ರು. ಅಂದ್ರೆ ಅವ್ರಿಗೂ ಕೂಡ ಭಯ ಶುರುವಾಗಿದೆ, ತಪ್ಪು ಮಾಡಿದ್ದೀರಿ ಅಂತ. ತಪ್ಪನ್ನ ಮುಚ್ಕೊಳ್ಳೋಕೋಸ್ಕರ ಇವತ್ತು ಭೇಟಿ ಮಾಡಿದ್ದಾರೆ ಅಂತ ನನ್ಗನ್ಸ್ತದೆ. ಇಲ್ಲಾಂದ್ರೆ ಅವ್ರ್ಯಾಕೆ ಹೋಗ್ಬೇಕಾಯ್ತು? ಸರಿಯಾಗಿದ್ರೆ ಅವ್ರು ಹೋಗೋ ಅವಶ್ಯಕತೆನೇ ಇಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಸರ್ಕಾರಕ್ಕೆ 10 ಪ್ರಶ್ನೆಗಳನ್ನು ಮುಂದಿಟ್ಟು ಬಿಜೆಪಿ ಟ್ವೀಟ್ ಮಾಡಿದೆ. ರಾಜಕೀಯ ಕಾರ್ಯಕ್ರಮಕ್ಕೆ ಐಎಎಸ್ ಅಧಿಕಾರಿಗಳನ್ನ ಬಳಸಿದ್ಯಾಕೆ? ಬಂಧಿತ ಉಗ್ರರ ವಿರುದ್ಧ ಸಾಕ್ಷಿಗಳಿದ್ದರೂ ಗೃಹ ಸಚಿವರು ಕ್ಲೀನ್ ಚಿಟ್ ಕೊಟ್ಟಿದ್ದೇಕೆ? ರೈತರ ಆತ್ಮಹತ್ಯೆ ತಡೆಗೆ ಸರ್ಕಾರದ ಕ್ರಮಗಳೇನು? ಕ್ರೈಮ್ ರೇಟ್ 35% ಹೆಚ್ಚಿದೆ. ಗೃಹ ಮಂತ್ರಿ ಏನ್ ಮಾಡುತ್ತಿದ್ದಾರೆ? 5 ಗ್ಯಾರಂಟಿಗಳ ಜಾರಿಗೆ ಕಾಲಹರಣ ಮಾಡ್ತಿರೋದ್ಯಾಕೆ? ತರಕಾರಿ, ದಿನಸಿ, ವಿದ್ಯುತ್ ನೀರು ದರ ಏರಿಸಿ ರಕ್ತ ಹೀರೋದ್ಯಾಕೆ? ಶ್ಯಾಡೋ ಸಿಎಂ ನೇತೃತ್ವದ ವರ್ಗಾವಣೆ ದಂಧೆಗೆ ಕೊನೆ ಎಂದು ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ಮಾಡಲು ಅನುಮತಿ ಕೊಟ್ಟಿದ್ಯಾರು? ಕಲುಷಿತ ನೀರು, ಬಿಸಿಯೂಟದಲ್ಲಿ ವಿಷಪ್ರಾಶನ, ಕೊಳೆತ ಮೊಟ್ಟೆ ಭಾಗಕ್ಕೆ ಮುಕ್ತಿ ಎಂದು ರೈತ, ಧರ್ಮ, ನಾಡವಿರೋಧಿ ನಿಲುವುಗಳು ಯಾಕೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ತಮ್ಮ ಈ ಪ್ರತಿಭಟನೆಯ ಹಾದಿ ಸರಿಯಾಗಿದೆ ಅನ್ನೋದನ್ನ ಸಮರ್ಥಿಸಿಕೊಳ್ಳೋಕೆ ಬಿಜೆಪಿ ಜೆಡಿಎಸ್ ಗವರ್ನರ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಇಲ್ಲಿಲ್ಲ, ಇವ್ರು ಹೇಳ್ತಿರೋದು ಸರಿಯಲ್ಲ, ನಮ್ಮ ನಡೆಯೇ ಸರಿ ಅಂತ ಹೇಳಿ ಸಮರ್ಥಿಸಿಕೊಳ್ಳೋ ಪ್ರಯತ್ನವನ್ನ ಸ್ಪೀಕರ್ ಹಾಗೆ ಡೆಪ್ಯೂಟಿ ಸ್ಪೀಕರ್ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಗವರ್ನರ್ಗೆ ಬಿಜೆಪಿ ಜೆಡಿಎಸ್ ಕೊಟ್ಟ ದೂರಿನಲ್ಲೇನಿದೆ? ಇದಕ್ಕೆ ಸ್ಪೀಕರ್ ಹಾಗೆ ಡೆಪ್ಯೂಟಿ ಸ್ಪೀಕರ್ ಇವ್ರು ದೂರು ಕೊಡೋಕ್ ಮುಂಚೆನೆ ಕೊಟ್ಟ ಸಮರ್ಥನೆ ಯಾವ ರೀತಿ ಇದೆ? ಪಾಯಿಂಟ್ ಟು ಪಾಯಿಂಟ್ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಜೆಡಿಎಸ್ ಬಿಜೆಪಿ ಗವರ್ನರ್ಗೆ ಕೊಟ್ಟ ದೂರಿನಲ್ಲಿ ಯಾವ ಅಂಶ ಉಲ್ಲೇಖ ಮಾಡಲಾಗಿದೆ ಗಮನಿಸ್ತಾ ಹೋಗೋಣ. ಘಟಬಂಧನ್ನ ಸಭೆ ನಡೀತು ಬೆಂಗಳೂರಿನಲ್ಲಿ. ಈ ಸಭೆಗೆ ಬಂದ ಗಣ್ಯರನ್ನ ಸ್ವಾಗತ ಮಾಡಲಿಕ್ಕೆ ಐಎಎಸ್ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಲಾಗಿದೆ. ಆ ಮೂಲಕ ಶಿಷ್ಟಾಚಾರದ ಉಲ್ಲಂಘನೆ ಮಾಡಲಾಗಿದೆ. ಬರೋಬ್ಬರಿ 25 ಅಧಿಕಾರಿಗಳನ್ನ ರಾಜಕಾರಣಿಗಳ ಸೇವೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಕೇವಲ ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೋ ಅಥವಾ ಅವರ ಭದ್ರತಾ ವ್ಯವಸ್ಥೆಯನ್ನ ಮೇಲ್ವಿಚಾರಣೆ ಮಾಡಲಿಕ್ಕೋ ಅಲ್ಲ, ಬದಲಾಗಿ ಅವರ ಸೇವೆ, ರಾಜಕಾರಣಿಗಳ ಸೇವೆ ಮಾಡಲಿಕ್ಕೆ ಬಳಸಿಕೊಳ್ಳಲಾಗಿದೆ 25 ಅಧಿಕಾರಿಗಳನ್ನ ಅಂತ ಹೇಳಿ ದೂರಿನಲ್ಲಿ ನಮೂದು ಮಾಡಲಾಗಿದೆ. ಇದರ ಜೊತೆಗೆ ಲಾಲು ಹಾಗೆ ರಾಹುಲ್ ಇಬ್ಬರೂ ಕೂಡ ಜನಪ್ರತಿನಿಧಿಗಳೇ ಅಲ್ಲ. ರಾಹುಲ್ ಗಾಂಧಿ ಅಮಾನತಾಗಿದ್ದಾರೆ, ಲಾಲು ಪ್ರಸಾದ್ ಯಾದವ್ ಚುನಾವಣಾ ರಾಜಕೀಯದಿಂದ ಹಿಂದೆ ಇದ್ದಾರೆ. ಇವರಿಬ್ಬರೂ ಕೂಡ ರಾಜಕಾರಣಿಗಳು ಅಲ್ಲ, ಜನಪ್ರತಿನಿಧಿಗಳು ಅಲ್ಲ. ಆದರೂ ಕೂಡ ಅವರನ್ನ ಬರಮಾಡಿಕೊಳ್ಳಿಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಧಿಕಾರಿಗಳನ್ನ. ಇದಕ್ಕೆ ಸಮರ್ಥನೆ ಏನು? ಇದಲ್ವಾ ತಪ್ಪು ಅನ್ನೋ ಪ್ರಶ್ನೆ. ಇದರ ಜೊತೆಗೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದೇ ಇದ್ರೂ ಕೂಡ ಅವರನ್ನ ಅತಿಥಿಗಳು ಅಂತ ಪರಿಗಣಿಸಲಾಗಿದೆ. ಅವ್ರಿಗೂ ಕೂಡ ಅತಿಥಿ ಸತ್ಕಾರ ಮಾಡುವ ಸಲುವಾಗಿ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಪಕ್ಷದ ಸಭೆ ಇಲ್ಲಿ ನಡೆದಿದ್ದು ಬೆಂಗಳೂರಿನಲ್ಲಿ ಯಾವುದೋ ಸರ್ಕಾರಿ ಸಭೆಯಲ್ಲ, ಬದಲಾಗಿ ಕಾಂಗ್ರೆಸ್ ಪಕ್ಷದ ಸಭೆ. ಅದರ ಜೊತೆಗಿದ್ದು ಕಾಂಗ್ರೆಸ್ನ ಮೈತ್ರಿ ಪಕ್ಷಗಳು. ಕ್ಲಿಯರ್ ಪಾರ್ಟಿ ಪಾಲಿಟಿಕ್ಸ್ ನ ಸುತ್ತುವಂತಹ ಸಭೆಗೆ ಐಎಎಸ್ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ರಾಜ್ಯ ಸರ್ಕಾರ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದೆ, ಪ್ರೋಟೋಕಾಲ್ ಅನ್ನ
ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ದೂರಿನಲ್ಲಿ ನಮೂದಿಸಲಾಗಿದೆ. ಇದರ ಜೊತೆಗೆ ಶಿಷ್ಟಾಚಾರ ಉಲ್ಲಂಘನೆಯನ್ನ ಪ್ರಶ್ನೆ ಮಾಡಿದ್ರೆ ಮುಖ್ಯಮಂತ್ರಿಗಳು ತಪ್ಪೊಪ್ಪಿಕೊಳ್ಳೋದ್ರ ಬದಲಾಗಿ ಸಮರ್ಥಿಸಿಕೊಂಡು ಮಾತನಾಡ್ತಿದ್ದಾರೆ ಅನ್ನೋದನ್ನ ಕೂಡ ದೂರಿನಲ್ಲಿ ತಿಳಿಸಿದ್ದಾರೆ ಜೆಡಿಎಸ್ ಹಾಗೆ ಬಿಜೆಪಿಯ ಸದಸ್ಯರು. ಇನ್ನು ಸಿಎಂ ಕರೆದು ನೀವೆದ್ರ ಬಗ್ಗೆ ವಿವರಣೆಯನ್ನ ಪಡೆದುಕೊಳ್ಳಿ, ಅವ್ರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಿ ಅಂತ ಕೂಡ ಮನವಿ ಮಾಡಿಕೊಳ್ಳಲಾಗಿದೆ. ಈ ರೀತಿ ಘಟನೆಗಳು ಮುಂದೆ ಮರುಕಳಿಸಬಾರದು, ಆ ರೀತಿಯಲ್ಲಿ ತಡೆ ಹಿಡಿರಿ ಅಂತ ಹೇಳಿ ದೂರಿನಲ್ಲಿ ರಾಜ್ಯಪಾಲರ ಮುಂದೆ ಆಗ್ರಹವನ್ನ ವ್ಯಕ್ತಪಡಿಸಲಾಗಿದೆ. ಇದು ಜೆಡಿಎಸ್ ಬಿಜೆಪಿ ಕೊಟ್ಟ ದೂರಿನ ಅಂಶಗಳಾದ್ರೆ ಇದಕ್ಕೆ ಮುಂಚೆನೆ ಭೇಟಿ ಮಾಡಿದ್ರು ರಾಜ್ಯಪಾಲರನ್ನ ಸ್ಪೀಕರ್ ಯುಟಿ ಖಾದರ್ ಹಾಗೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ. ಹಾಗಾದ್ರೆ ಅವ್ರು ಯಾವ ರೀತಿ ಸಮರ್ಥನೆಯನ್ನ ಮಾಡ್ಕೊಂಡ್ರು ಅಥವಾ ಸ್ಪಷ್ಟೀಕರಣವನ್ನ ಕೊಟ್ರು ಅದರ ಅಂಶವನ್ನ ಕೂಡ ಗಮನಿಸ್ತಾ ಹೋಗೋಣ ಪಾಯಿಂಟ್ ಟು ಪಾಯಿಂಟ್. ಸದನದಲ್ಲಿ ಬಿಜೆಪಿ ಶಾಸಕರು ಚರ್ಚೆಗೆ ಅವಕಾಶ ಕೇಳಿದ್ರು. ಇದೇ ಪ್ರೋಟೋಕಾಲ್ ಉಲ್ಲಂಘನೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಮಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಕೇಳಿದ್ರು. ನಿಜ, ಅದು ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಆದ್ರೆ ಚರ್ಚೆ ಮಾಡೋದು ಬಿಟ್ಬಿಟ್ಟು ಗಲಾಟೆಯನ್ನ ಮಾಡ್ಬಿಟ್ರು. ಹೀಗಾಗಿ ಅವರನ್ನ ಕಚೇರಿ ಕರೆಸ್ಕೊಂಡು ಮಾತನಾಡೋ ಪ್ರಯತ್ನವನ್ನ ಮಾಡಲಾಯಿತು. ಯಾವಾಗ ಚರ್ಚೆಯಾಗಿ ಉಳಿಲಿಲ್ಲ, ಗಲಾಟೆ ಗದ್ದಲದ ಸ್ವರೂಪವನ್ನ ಪಡೆದುಕೊಳ್ತು, ಹೀಗಲ್ಲ ಚರ್ಚೆ ಮಾಡೋದು ಅನ್ನೋದನ್ನ ತಿಳಿಸ್ ಹೇಳೋ ಪ್ರಯತ್ನವನ್ನ ಖುದ್ದು ನಾವೇನೆ ಕಚೇರಿ ಕರೆಸ್ಕೊಂಡು ಅವ್ರಿಗೆ ತಿಳಿ ಹೇಳೋ ಪ್ರಯತ್ನವನ್ನ ಮಾಡಿದ್ವಿ. ಆದ್ರೆ ಅಲ್ಲೂ ಕೂಡ ಅಂದ್ರೆ ಕಚೇರಿಯಲ್ಲೂ ಕೂಡ ಬಿಜೆಪಿ ಜೆಡಿಎಸ್ನ ಸದಸ್ಯರು ಒಪ್ಪದೇ ಇದ್ದಾಗ ಸದನವನ್ನ ಅನಿವಾರ್ಯ ಕಾರಣಕ್ಕೆ ಮುಂದುವರಿಸುವ ಪರಿಸ್ಥಿತಿ ನಿರ್ಮಾಣವಾಯಿತು. ಹೀಗಾಗಿನೇ ಸದನದ ಸಮಯವನ್ನ ವ್ಯರ್ಥ ಮಾಡೋದು ಬೇಡ ಅಂತ ಹೇಳಿ ನಾವು ಕಲಾಪವನ್ನ ಮುಂದುವರಿಸಿಕೊಂಡು ಹೋದ್ವಿ. ಧರಣಿಯನ್ನ ವಾಪಸ್ ಪಡೆಯುವಂತೆ ಮನವಿಯನ್ನ ಕೂಡ ಮಾಡಿದ್ದೇನೆ ಅನ್ನೋದನ್ನ ತಿಳಿಸಿದ್ದಾರೆ. ಈಗ ಗಲಾಟೆ ಮಾಡ್ತಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಹಾಗೆ ಮಾಡಬೇಡಿ, ಸದನದ ಸಮಯವನ್ನ ವ್ಯರ್ಥ ಮಾಡೋದು ಬೇಡ, ನಿಮ್ ಚರ್ಚೆಗೆ ಅವಕಾಶ ಕೊಡ್ತೀನಿ, ಚರ್ಚೆ ಮಾಡಿ ಅಂತ ಹೇಳಿ ತಿಳಿಸ್ ಹೇಳುವ ಪ್ರಯತ್ನವನ್ನ ಕೂಡ ಮಾಡಲಾಯಿತು, ಮನವಿಯನ್ನ ಕೂಡ ಮಾಡಿಕೊಳ್ಳಲಾಯಿತು. ಅದಕ್ಕೂ ಕೂಡ ಕೇಳಲಿಲ್ಲ ಬಿಜೆಪಿ ಹಾಗೆ ಜೆಡಿಎಸ್ನ ಸದಸ್ಯರು. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರು ಕೂತಿದ್ದ ಸಂದರ್ಭದಲ್ಲಿ ಈ ಗಲಾಟೆ ಜಾಸ್ತಿ ಆಗೋಯ್ತು. ಬೇರೆ ಬೇರೆ ಕಾರಣಗಳನ್ನ ಅವ್ರು ಕೊಟ್ರು, ಅವ್ರ ನಡೆಗೆ ಸಮರ್ಥನೆಯನ್ನ ಕೂಡ ಅವ್ರು ಮಾಡ್ಕೊಂಡ್ರು. ಆದ್ರೂ ಕೂಡ ರುದ್ರಪ್ಪ ಲಮಾಣಿ ಅವ್ರು ಕೂತ ಕ್ಷಣದಿಂದ ಗದ್ದಲ ಜಾಸ್ತಿ ಆಗೋಯ್ತು ಅಂತ ಹೇಳಿ ತಿಳಿಸಿದ್ದಾರೆ ಯುಟಿ ಖಾದರ್ ಅವರು. ಡೆಪ್ಯೂಟಿ ಸ್ಪೀಕರ್ ಅವರ ಮುಖದ ಮೇಲೇನೆ ಕಾಗದವನ್ನ ಹರಿದು ಬಿಸಾಕಿದ್ರು ವಿರೋಧ ಪಕ್ಷದ ಸದಸ್ಯರು. ಇದಲ್ವಾ ಅಗೌರವದ ನಡವಳಿಕೆ? ಇದಲ್ವಾ ಆ ಸ್ಪೀಕರ್ ಕುರ್ಚಿಗೆ ತೋರ್ಬೇಕಾದ ಗೌರವದ ನಿಯಮದ ಉಲ್ಲಂಘನೆ ಅಂತ ಹೇಳಿ ಕೂಡ ಪ್ರಶ್ನೆ ಮಾಡಲಾಗಿದೆ. ಹಾಗೆ ಪೇಪರ್ ಎಸೆದ್ರು ಅನ್ನೋ ಕಾರಣಕ್ಕೆ, ಅಂದ್ರೆ ಶಿಸ್ತಿನ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರು ಅನ್ನೋ ಕಾರಣಕ್ಕೆ 10 ಶಾಸಕರನ್ನ ಅಮಾನತು ಮಾಡಿದ್ದೀವಿ, ನಾವು ನಿಯಮವನ್ನ ಪಾಲಿಸಿದ್ದೀವಿ, ನಿಯಮ ಬಾಹಿರವಾಗಿ ಎಲ್ಲೂ ಕೂಡ ನಡೆದುಕೊಂಡಿಲ್ಲ, ಅಥವಾ ವಿರೋಧ ಪಕ್ಷದ ಸದಸ್ಯರು ಹೇಳ್ತಾ ಇರೋ ರೀತಿಯಲ್ಲಿ ಒಂದು ಪಕ್ಷದ ಪರವಾಗಿಯೂ ಕೂಡ ನಮ್ಮ ನಡೆ ನುಡಿ ಇಲ್ಲ ಅನ್ನೋ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಹಾಗೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ. ಇದು ಒಂದ್ ಕಡೆ ಆದ್ರೆ, ಈ ಬಾರಿಯ ಬಜೆಟ್ ಅಧಿವೇಶನ ಜನಪರ ಅನ್ನೋದಕ್ಕಿಂತ ರಾಜಕೀಯ ಉದ್ದೇಶಗಳ ಈಡೇರಿಕೆ ಪರ ಅಂದ್ರೆ ಅತಿಶಯೋಕ್ತಿ ಏನಲ್ಲ. ಮನಸ್ಸಿದ್ದಾಗ ಹಾಜರು, ಬೇಡ ಅನ್ಸ್ದಾಗ ಚಕ್ಕರು, ಒಬ್ಬೊಬ್ಬರದು ಒಂದೊಂದ್ ನೆಪ. ಇನ್ನು ನಾಳೆ ತೆರೆ ಬೀಳಲಿರೋ ಅಧಿವೇಶನ ಇವತ್ ಹೆಂಗ್ ನಡೀತು ಅನ್ನೋದನ್ನ ನೋಡಿದ್ರೆ ಸಾಕು, ನಾವ್ ಹೇಳಿದ್ದು ನಿಜ ಅಂತ ನೀವು ಒಪ್ತೀರಾ. ಇಡೀ ವಿಧಾನಸಭೆ ಅಧಿವೇಶನವೇ ಖಾಲಿ ಅನ್ನಿಸ್ತಿತ್ತು. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಡೆದ ವಿಧಾನಸಭೆ ಕಲಾಪದಲ್ಲಿ ಖಾಲಿ ಕುರ್ಚಿಗಳದ್ದೇ ದರ್ಶನ. ಬಿಜೆಪಿಯ 10 ಶಾಸಕರ ಅಮಾನತು ಖಂಡಿಸಿ ಉಳಿದ ಬಿಜೆಪಿಯವರು ಬರಲಿಲ್ಲ. ಬಿಜೆಪಿಯವರ ಜೊತೆ ಸೇರಿದ್ದ ಜೆಡಿಎಸ್ನವರೂ ಬರಲಿಲ್ಲ. ವಿಧಾನಸಭೆ ಅಷ್ಟೇ ಅಲ್ಲ, ವಿಧಾನ ಪರಿಷತ್ ಕಲಾಪವೂ ಖಾಲಿ ಆಗಿತ್ತು. ಮಧ್ಯಾಹ್ನದವರೆಗೂ ಅಧಿವೇಶನದಲ್ಲಿ ಕಾಂಗ್ರೆಸ್ನವರದ್ದೇ ಅಬ್ಬರ. ಅದರಲ್ಲೂ ಖಾಲಿ ಸದನದಲ್ಲೂ ಮಾತಾಡೋಕೆ ಶಿವಲಿಂಗೇಗೌಡರದ್ದು ಫೈಟಿಂಗ್. ಸ್ಪೀಕರ್ ಸ್ಥಾನದಲ್ಲಿದ್ದವರ ಮೇಲೆ ಏರು ಧ್ವನಿಯಲ್ಲಿ ಆವಾಜ್ ಬೇರೆ. ಗೌಡ್ರ ಇನ್ನು ಎಷ್ಟೊತ್ತು ಬೇಕು? ನಾನು ಎಷ್ಟು ಹೋಗ್ಬಿಡ್ತೀನಿ ಅಷ್ಟೇ. ಹೌದ್ರಿ, ಇಂಥ ಭಾಷಣ ಮಾಡುವಾಗ ನೀವು ಎಷ್ಟು ನಿಮಿಷ ಇದು ಬರೀ 15 ನಿಮಿಷ 10 ನಿಮಿಷ ಕೊಟ್ಕೊಂಡು ಬರೀ ಅಸೆಂಬ್ಲಿನ ಹಾಳು ಮಾಡಿ ಹಾಕಿ. ಆಯ್ತು, ಇನ್ನೊಂದು ಎಷ್ಟೊತ್ತು ಮಾತಾಡ್ತೀರಿ? ನಿಮಗೆ ಎಂತಾದ್ರೆ ಇದು 2 ನಿಮಿಷ 1 ನಿಮಿಷ ಯಾವ ಏನಕ್ರೆ ಕೊಡ್ತೀರಿ? ಅಲ್ಲ, ಇನ್ನು ಉಳಿದವರಿಗೂ ಕೊಡ್ಬೇಕು. ಕೊಟ್ಕೋಗ್ರಿ. ಇನ್ನು ಎಷ್ಟೊತ್ತು ಮಾತಾಡ್ತೀರಿ ಹೇಳ್ರಿ? ಎಷ್ಟೊತ್ತು ಮಾತಾಡ್ತೀರಿ? ಸ್ವಲ್ಪ ಘನತೆ ಗೌರವ ಬೇಕು. ಅಲ್ಲ, ಎಷ್ಟೊತ್ತು ಮಾತಾಡ್ತೀರಿ? ಕೂತ್ಕೊಳಕ್ಕವೆ. ಇದು ಶಿವಲಿಂಗೇಗೌಡರ ದರ್ಪದ ಮಾತುಗಳಾದ್ರೆ, ಸದನದಲ್ಲಿ ಕಾಂಗ್ರೆಸ್ನವರು ಬಿಟ್ಟರೆ ಇದ್ದಿದ್ದು ಶಾಸಕ ಜನಾರ್ದನ್ ರೆಡ್ಡಿ ಮಾತ್ರ. ಕೊಪ್ಪಳದ ಅಭಿವೃದ್ಧಿ ಬಗ್ಗೆ ಭಾಷಣ ಮಾಡಿದ ರೆಡ್ಡಿ ನಿನ್ನೆ ಬಳ್ಳಾರಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತನ ಕೊಲೆಯಾಗಿದೆ ಅಂದ್ರು. ಹೊರಗೆ ಬಂದು ಕಾಂಗ್ರೆಸ್ನವರೇ ಕೊಂದಿದ್ದಾರೆ ಅಂದ್ರು. ನಿನ್ನೆ ಸಂಜೆ 7:30 ಗಂಟೆಗೆ ಮೆಹಬೂಬ್ ಬಾಷಾ ಅಂತೇಳಿ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಒಂದು ಕೊಲೆ ಆಯಿತು. ಕಾಂಗ್ರೆಸ್ ಕಾರ್ಯಕರ್ತರು ನಿನ್ನೆ ಅತಿ ಭಯಾನಕವಾಗಿ ಕೊಲೆ ಮಾಡಿದ್ದಾರೆ. ಈ ರೀತಿ ಘಟನೆಗಳು ಮರುಕಳಿಸದಂತೆ ಪೊಲೀಸರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೆ.
ಇಷ್ಟೆಲ್ಲ ಆದ್ಮೇಲೆ ಸಂಜೆ 4 ಗಂಟೆ ಕಳೆದ್ಮೇಲೆ ಸದನಕ್ಕೆ ಸಿಎಂ ಸಿದ್ದರಾಮಯ್ಯ ಬಂದ್ರು. ಖಾಲಿ ಕುರ್ಚಿ ನೋಡಿ ಬಿಜೆಪಿ ಅವರ ಮೇಲೆ ಗುಡುಗಿದ್ರು. ಫಾರ್ ದಿ ಫಸ್ಟ್ ಟೈಮ್ ಒಬ್ರು ಸದಸ್ಯರುಗಳಿಲ್ಲದೆ ಇರತಕ್ಕಂಥ ಖಾಲಿ ಕುರ್ಚಿಗಳಿರ್ತಕ್ಕಂಥ ಸದನದಲ್ಲಿ ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆ ಪಕ್ಷ ರಾಜಕೀಯವಾಗಿ ದಿವಾಳಿಯಾಗಿದೆ. ಒಬ್ಬ ಲೀಡರ್ ಆಫ್ ದಿ ಅಪೋಸಿಷನ್ ಅನ್ನ ಆಯ್ಕೆ ಮಾಡ್ಕೊಳ್ಳಕ್ಕಾಗ್ಲಿಲ್ಲ ಅಂತಂದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತ ವಿಚಾರ. ಓಹೋ, ವಿಶ್ವಗುರು ಅಂತೆ ನರೇಂದ್ರ ಮೋದಿ ಅವರು ವಿಶ್ವಗುರು. ಇದೇನಾ ವಿಶ್ವಗುರು ಅಂದ್ರೆ? ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಕೊಳ್ಳೋದಿರೋದು ವಿಶ್ವಗುರುನ? ಬಜೆಟ್ ಅಧಿವೇಶನ ನಾಳೆ ಮುಗ್ದೇ ಹೋಗುತ್ತೆ. ಆದ್ರೆ ವಿರೋಧ ಪಕ್ಷ ಬಿಜೆಪಿ ಪಾಲಿಗೆ ನಾಯಕ ಇನ್ನೂ ಕೂಡ ಸಿಕ್ಕಿಲ್ಲ. ಇತ್ತ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರೋದು ಯಾರು ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ ಅಲ್ಪ ವಿರಾಮದ ಬಳಿಕ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕೋರ ಪ್ರಯತ್ನ ಮುಂದುವರೆದಿದೆ. ಯಡಿಯೂರಪ್ಪ ಪುತ್ರ ದೆಹಲಿಗೆ ಹೋಗಿ ರೇಸ್ನಲ್ಲಿ ನಾನು ಇದ್ದೇನೆ ಅನ್ನೋದನ್ನ ಮತ್ತೆ ನೆನಪಿಸಿದ್ದಾರೆ. ನಾನು ರಾಜ್ಯಾಧ್ಯಕ್ಷಕ್ಕೆ ರಾಷ್ಟ್ರೀಯ ನಾಯಕರಿಗೆ ವರಿಷ್ಠರಿಗೆ ವಿನಂತಿ ಮಾಡಿದ್ದೀನಿ. ನಾನು ಅಧ್ಯಕ್ಷಗಿರಿ ಕೇಳಿದ್ದೀನಿ, ಕೊಡೋದು ಬಿಡೋದು ವರಿಷ್ಠಕ್ಕೆ ಬಿಟ್ಟಿದ್ದು. ನಾನು ರಾಜ್ಯಾಧ್ಯಕ್ಷರ ಕೊಡಿ, ವಿಭಿನ್ನವಾಗಿ ಕೆಲಸ ಮಾಡ್ತೀನಿ. ಕೇಳಿದ್ರಲ್ಲ, ಯಾವಾಗ ಯಡಿಯೂರಪ್ಪ ಕಟ್ಟ ಎದುರಾಳಿ ಮಾಜಿ ಸಚಿವ ಲಿಂಗಾಯತ ನಾಯಕ ವಿ ಸೋಮಣ್ಣ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೇಳಿದ್ರು, ಆಗಲೇ ವಿಜಯೇಂದ್ರ ಫುಲ್ ಅಲರ್ಟ್ ಆದ್ರು. ವಿ ಸೋಮಣ್ಣಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿಬಿಟ್ರೆ ಪಕ್ಷದಲ್ಲಿ ಯಡಿಯೂರಪ್ಪ ವರ್ಚಸ್ಸಿಗೆ ಧಕ್ಕೆ ಆಗಲ್ಲ. ಆದ್ರೆ ಭವಿಷ್ಯದಲ್ಲಿ ವಿಜಯೇಂದ್ರಗೆ ಹೊಡೆತ ಅನ್ನೋದು ರಾಜಕೀಯ ಪಡಸಾಲೆ ಮಾತುಗಳು. ಹಾಗಾಗಿನೇ ವಿಜಯೇಂದ್ರ ದೆಹಲಿ ವರಿಷ್ಠರ ಮನೆಬಾಗಿಲು ತಟ್ಟಿದ್ದಾರೆ. ರಾಷ್ಟ್ರೀಯ ಬಿಜೆಪಿಯ ಇಬ್ಬರು ದಿಗ್ಗಜರ ಭೇಟಿ. ಅಮಿತ್ ಶಾ, ಜೆಪಿ ನಡ್ಡಾ ಜೊತೆ ವಿಜಯೇಂದ್ರ ಚರ್ಚೆ. ಅಧಿವೇಶನದ ಅವಧಿಯನ್ನು ಬಿಟ್ಟು ವಿಜಯೇಂದ್ರ ದೆಹಲಿಯಲ್ಲಿದ್ರು. ಮೊದಲು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಆಮೇಲೆ ಬಿಜೆಪಿ ಚಾಣಕ್ಯ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನು ಭೇಟಿ ಮಾಡಿ ಬೇಡಿಕೆ ಜೊತೆ ಮನವಿ ಪಟ್ಟಿಯನ್ನು ಕೊಟ್ಟಿದ್ದಾರಂತೆ. ರಾಜ್ಯದಲ್ಲಿ ವೈಫಲ್ಯದ ಗ್ಯಾರಂಟಿ ಬೆನ್ನಿಗಂಟಿಸಿಕೊಂಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡಲು ಹಾಗೂ ಮುಂದಿನ ಲೋಕಸಭಾ ಚುನಾವಣೆಗೆ ಕಾರ್ಯಕರ್ತರನ್ನು ಸಜ್ಜುಗೊಳಿಸುವ ಕುರಿತು ಮಾರ್ಗದರ್ಶನ ಪಡೆಯಲಾಯಿತು ಅಂತ ಟ್ವೀಟ್ ಹಾಕಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮತ್ತು ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ವಿಜಯೇಂದ್ರ ಚರ್ಚೆನೂ ಮಾಡಿದ್ರಂತೆ. ಒಮ್ಮೊಮ್ಮೆ ನಿಜಕ್ಕೂ ನಮ್ಮದು ನಾಗರಿಕ ಸಮಾಜಾನ ಅಥವಾ ನರರೂಪ ರಾಕ್ಷಸರೂ ಇರುವ ಸಮಾಜಾನ ಅನ್ನೋ ಅನುಮಾನ ಬಂದ್ಬಿಡುತ್ತೆ. ಈಗ ಈ ಅನುಮಾನ ಬಲವಾಗೋಕೆ ಕಾರಣ ಮಣಿಪುರದಲ್ಲಿ ಆಗಿರೋ ಆ ಒಂದು ಘಟನೆ. ಖಂಡನೆ, ವಿಷಾದ, ಆಕ್ರೋಶ, ಸಮಜಾಯಿಷಿ ಏನೇ ವ್ಯಕ್ತಪಡಿಸಿದ್ರೂ ಆಗಿರೋ ಘಟನೆಯ ಘೋರ ಕರಾಳತೆಯನ್ನ ಮಾತ್ರ ಕಡಿಮೆ ಮಾಡೋಕೆ ಸಾಧ್ಯವೇ ಇಲ್ಲ. ಅಸಹ್ಯ, ಅಸಭ್ಯ, ಮನುಷ್ಯ ಎನ್ನಿಸಿಕೊಂಡವನು ಇಂಥ ಕೆಲಸ ಮಾಡೋದಿಲ್ಲ. ಮಣಿಪುರದಲ್ಲಿ ಇಡೀ ದೇಶವೇ ತಲೆ ತಗ್ಗಿಸುವ ಘಟನೆ ನಡೆದಿದೆ. ಕಾಂಗ್ಪೋಕ್ಪಿ ಎಂಬಲ್ಲಿ ಇಬ್ಬರು ಮಹಿಳೆಯರನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮೇ 4ರಂದು ಕುಕಿ ಬುಡಕಟ್ಟು ಸಮುದಾಯದ ಇಬ್ಬರು ಮಹಿಳೆಯರನ್ನ ನಗ್ನಗೊಳಿಸಿ ಪೆರೇಡ್ ಮಾಡಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ರು. ಪ್ರಕರಣದ ಪ್ರಮುಖ ಆರೋಪಿ 32 ವರ್ಷದ ಹೆರದಾಸ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ರು. ಆತನ ಬಂಧನದ ಬಳಿಕ ಈ ವಿಡಿಯೋ ವೈರಲ್ ಆಗಿದೆ. ದುರಂತ ಅಂದ್ರೆ ಮಣಿಪುರದ ಈ ವಿಡಿಯೋವನ್ನ ಟ್ವಿಟರ್ನಲ್ಲಿ ಶೇರ್ ಮಾಡೋ ವಿಕೃತ ಚಾಳಿ ಬೇರೆ. ಈಗ ಟ್ವಿಟರ್ ವಿರುದ್ಧ ಕೇಂದ್ರ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಕಾಂಗ್ರೆಸ್ ನಾಯಕರು ಘಟನೆ ಖಂಡಿಸಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದ್ರು. ಸಂಸತ್ ಕಲಾಪದಲ್ಲೂ ಮಾರ್ಧನಿಸಿತು. And naked, paraded, everything. And Prime Minister is keeping quiet. ಪ್ರಧಾನಿ ಮೋದಿ ಕೊನೆಗೂ ಮಣಿಪುರ ಘಟನೆಯನ್ನ ಖಂಡಿಸಿದ್ರು. ಮಣಿಪುರ ಸಿಎಂ ಬೀರೇನ್ ಸಿಂಗ್ ಭಾವುಕರಾದ್ರು. मणिपुर की जो घटना सामने आई है, किसी भी सभ्य समाज के लिए ये शर्मसार करने वाली घटना है. पाप करने वाले, गुनाह करने वाले कितने हैं, कौन है, वो अपनी जगह पे है, लेकिन बेइज्जती पूरे देश की हो रही है. 140 करोड़ देशवासियों को शर्मसार होना पड़ रहा है. तो वो वीडियो देखने के बाद में मेरे को इतना बुरा लगा, इतना खराब लगा. ये तो ह्यूमैनिटी नहीं है, इसमें ये तो क्राइम अगेंस्ट ह्यूमैनिटी है. ये आदमी का वो मतलब कोई ऐसा ही आदमी वालों ने करने वाला काम ही नहीं है. ಮಣಿಪುರ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಹಳೆಯದ್ದೋ ಹೊಸದೋ ಆದ್ರೆ ವೈರಲ್ ಆಗಿರೋ ವಿಡಿಯೋ ನೋಡಿದ ಎಂಥವರಿಗಾದ್ರೂ ಕೂಡ ಅನಿಸುತ್ತೆ ಇದು ಮನುಷ್ಯ ಮಾತ್ರರಾದವರು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದ ಕೆಲಸ ಅಂತ ಹೇಳಿ.
ಹಾಗಾದ್ರೆ ಈಗ ರಾಜಕೀಯ ಚರ್ಚೆಗೆ ಒಳಪಟ್ಟಿರುವ ಹಾಗೆ ವೈರಲ್ ಆಗಿರುವ ಆ ಒಂದು ವಿಡಿಯೋದ ಹಿಂದಿರುವ ಆ ಕರಾಳ ಕಥನ ಆದ್ರೂ ಏನು, ಆಗಿದ್ದೇನು ಮಣಿಪುರದಲ್ಲಿ ಗಮನಿಸ್ತಾ ಹೋಗೋಣ ಪಾಯಿಂಟ್ ಟು ಪಾಯಿಂಟ್. ನಮಗೆ ಗೊತ್ತಿದೆ, ಕಳೆದ ಅನೇಕ ದಿನಗಳಿಂದ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಣಿಪುರ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಅಲ್ಲಿನ ಮೈತಿ ಸಮುದಾಯಕ್ಕೆ ಮೀಸಲಾತಿಯನ್ನ ನೀಡದಕ್ಕೋಸ್ಕರ ನಡೀತಾ ಇದೆ ಈ ಗಲಭೆ, ಆಕ್ರೋಶ, ಪ್ರತಿಭಟನೆ ಇತ್ಯಾದಿ ಇತ್ಯಾದಿ. ಬರೋಬ್ಬರಿ 79 ದಿನಗಳಾಗೋಯ್ತು ಮಣಿಪುರ ಅಕ್ಷರಶಃ ಹೊತ್ತಿ ಉರಿಯೋಕೆ ಪ್ರಾರಂಭವಾಗಿ. ದಿನ ದಿನಕ್ಕೂ ಕೂಡ ಈ ಒಂದು ಗಲಭೆ ಗಲಾಟೆಗಳ ಸ್ವರೂಪ ಉಗ್ರವಾಗ್ತಾ ಸಾಗ್ತಾ ಇದೆ. ಇನ್ನು ಮಣಿಪುರ ರಾಜ್ಯದ ಕಾಂಗ್ಪೋಕ್ವಿ ಎಂಬಲ್ಲಿ ಗಲಭೆ ನಡೆದಿರುತ್ತೆ. ಇದೇ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲ ದಿನಗಳ ಹಿಂದಿನ ಘಟನೆ ಅಂತ ಹೇಳಲಾಗ್ತಾ ಇದೆ. ಇದೇ ಒಂದು ಗಲಭೆ ಸಂದರ್ಭದಲ್ಲಿ ಆ ಗಲಭೆಯಲ್ಲಿ ಸಿಲುಕಾಕೊಂಡಿದ್ದ 3 ಮಹಿಳೆಯರು ಹಾಗೆ 2 ಪುರುಷರನ್ನ ರಕ್ಷಿಸಿ ಪೊಲೀಸರು ತಮ್ಮ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಗಲಭೆ ಪೀಡಿತ ಪ್ರದೇಶದಿಂದ, ಆ ಗಲಭೆ ಮಾಡ್ತಾ ಇದ್ದ ಜನರ ಗುಂಪಿನಿಂದ ರಕ್ಷಿಸಿ ಈ 5ರನ್ನ ಕೂಡ ಪೊಲೀಸರು ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಪೊಲೀಸರ ವಾಹನವನ್ನ ತಡೆದು ನಿಲ್ಲಿಸಿದೆ ಉದ್ರಿಕ್ತರ ಗುಂಪು. ಬಹುಶಃ ಇಷ್ಟೇ ಆಗಿದ್ದಿದ್ರೆ ಇವತ್ತು ಈ ಮಟ್ಟಿನ ಅಸಹ್ಯ ಪಡುವಂತಹ ಒಂದು ಘಟನೆ ನಿರ್ಮಾಣ ಆಗ್ತಿರ್ಲಿಲ್ಲ. ಆದ್ರೆ ಹಾಗೆ ಉದ್ರಿಕ್ತರ ಗುಂಪು ಪೊಲೀಸರ ವಾಹನವನ್ನ ಏನು ತಡಿತು, ಆ ಸಂದರ್ಭದಲ್ಲಿ ಪೊಲೀಸರ ವಾಹನದಲ್ಲಿದ್ದ 5ರನ್ನ ಕೂಡ ಆ ಒಂದು ಜೀಪ್ ನಿಂದ ಹೊರಗೆ ಎಳೆದಿದ್ದಾರೆ ರಕ್ಕಸರು. ಅದಾದ್ಮೇಲೆ ಆಗಿದ್ದೆ ಅಮಾನುಷ ಘಟನೆ, ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ. ಏನಾಯ್ತು, ಮಹಿಳೆಯರನ್ನ ಆ ಜೀಪ್ ನಲ್ಲಿ ಏನು ಪೊಲೀಸರು ರಕ್ಷಣೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು, ಆ ಮಹಿಳೆಯರನ್ನ ವಿವಸ್ತ್ರಗೊಳಿಸಿದ್ದಾರೆ, ಬೆತ್ತಲೆ ಮಾಡಿದ್ದಾರೆ, ಪರೇಡ್ ಮಾಡಿದ್ದಾರೆ, ಜೊತೆಗೆ ಅತ್ಯಾಚಾರ ಕೂಡ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಲಿಕ್ಕೆ ಸಿಗ್ತಾ ಇದೆ. ಜೀಪ್ ನಲ್ಲಿ ಸುರಕ್ಷಿತ ಸ್ಥಳಕ್ಕೆ ಅಂತ ಪೊಲೀಸರು ಕರ್ಕೊಂಡು ಹೋಗ್ತಿದ್ದ ಸಂದರ್ಭದಲ್ಲಿ ಆ ಜೀಪ್ ನಿಂದ ಕೆಳಗಿಳಿಸಿ ಅಮಾನುಷವಾಗಿ ವರ್ತಿಸಿದ್ದಾರೆ ಅಲ್ಲಿದ್ದ ಉದ್ರಿಕ್ತ ಗುಂಪಿನ ಪೈಕಿ ಕೆಲವರು. 21 ವರ್ಷದ ಮಹಿಳೆ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನ ನಡೆಸಲಾಗಿದೆ. ಆ ಜನರ ಗುಂಪಿನ ನಡುವೆನೆ ಆ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ್ದಾರೆ, ಜೊತೆಗೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಅತ್ಯಾಚಾರವನ್ನ ನೋಡ್ತಾ ಇದ್ದ ಆ ಉದ್ರಿಕ್ತರ ಗುಂಪಿನ ಪೈಕಿ ಯಾರೊಬ್ಬರೂ ಕೂಡ ಅದನ್ನ ತಡೆಯೋ ಪ್ರಯತ್ನ ಮಾಡಲಿಲ್ಲ. ಬದಲಾಗಿ ಅದೇ ವಿಡಿಯೋವನ್ನ ಗಮನಿಸಿದಾಗ ಗೊತ್ತಾಗುತ್ತೆ, ಗಹಗಹಿಸಿ ನಗ್ತಾ ಇದ್ದಾರೆ. ನಾಗರಿಕ ಸಮಾಜದ ಪ್ರತಿನಿಧಿಗಳ ಇವರೆಲ್ಲ ಅನ್ನೋ ಅನುಮಾನ ಹುಟ್ಟೋದೆ ಅವರ ಆ ನಗು ನೋಡಿದಾಗ. ಸಾಮೂಹಿಕ ಅತ್ಯಾಚಾರ ನಡೀತಿದ್ದ ಸಂದರ್ಭದಲ್ಲಿ ಉದ್ರಿಕ್ತರ ಗುಂಪಿನ ಪೈಕಿ ಕೆಲ ಸದಸ್ಯರು ನಗ್ತಾ ಇರೋದು ಕೂಡ ಆ ವಿಡಿಯೋದಲ್ಲಿ ಸೆರೆ ಸಿಕ್ಕಿದೆ. ಇನ್ನು ತನ್ನ ಸಹೋದರಿ ಮೇಲೆ ಆಗ್ತಾ ಇರುವ ಈ ಘೋರ ದುರಂತವನ್ನ ತಪ್ಪಿಸಲಿಕ್ಕೆ ಪ್ರಯತ್ನ ಪಟ್ಟ ಸಹೋದರನಿಗೂ ಕೂಡ ಆ ಉದ್ರಿಕ್ತರ ಗುಂಪು ಅಟ್ಯಾಕ್ ಮಾಡಿದೆ, ಹಲ್ಲೆ ನಡೆಸಿದೆ, ಥಳಿಸಿದೆ ಕೂಡ. ಇದೀಗ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದು ಹೋಗಿರುವ ಈ ಘೋರ ಘಟನೆಗೆ ಸಂಬಂಧಪಟ್ಟಂತೆನೆ ಇಡೀ ರಾಜಕೀಯ ವಲಯದಲ್ಲಿ ಚರ್ಚೆ ಪ್ರಾರಂಭವಾಗಿದೆ. ಇದು ಒಂದು ಕಡೆ ಆದರೆ ಇನ್ನು ನಮ್ಮ ಬೆಂಗಳೂರಿನ ಕಥೆ. ಬೆಂಗಳೂರಿನಲ್ಲಿ ಸೆರೆ ಸಿಕ್ಕ ಶಂಕಿತ ಉಗ್ರರ ಡ್ರಿಲ್ ಮುಂದುವರೆದಿದೆ. ತನಿಖೆ ಸಂದರ್ಭದಲ್ಲಿ ಬಾಯ್ಬಿಟ್ಟ ಸುಳಿವನ್ನ ಬೆನ್ ಹತ್ತಿ ಹೋದಾಗ ಸಿಕ್ಕಿದ್ದು 4 ಹ್ಯಾಂಡ್ ಗ್ರೆನೇಡ್ಗಳು. ನನಗೇನು ಗೊತ್ತಿಲ್ಲ, ನನ್ನ ಮಗ ಅಮಾಯಕ, ಈ ಥರದ ಸಮರ್ಥನೀಯ ಮಾತುಗಳ ನಡುವೆ ಮತ್ತಿಬ್ಬರನ್ನ ಸಿಸಿಬಿ ಅರೆಸ್ಟ್ ಮಾಡಿದೆ. ಐಟಿ ಸಿಟಿ, ಗಾರ್ಡನ್ ಸಿಟಿ ಎಂದೆಲ್ಲ ಕರೆಸಿಕೊಳ್ಳೋ ನಮ್ಮ ಸುಂದರ ಬೆಂಗಳೂರಿನ ಮೇಲೆ ಉಗ್ರರ ಕಣ್ಣು ಬಿದ್ದಿದೆ. ನಿನ್ನೆ 5 ಶಂಕಿತ ಉಗ್ರರನ್ನ ಬಂಧಿಸಲಾಗಿತ್ತು. ಇಂದು ಸಿಸಿಬಿ ಪೊಲೀಸರು ಉಗ್ರರು ಶೇಖರಿಸಿಟ್ಟಿದ್ದ 4 ಗ್ರೆನೇಡ್ ಪತ್ತೆ ಮಾಡಿದ್ದಾರೆ. 5ನೇ ಆರೋಪಿ ತಬ್ರೇಜ್ನ ಮನೆಯ ಸೀಕ್ರೆಟ್ ಅಲ್ಮೇರಾದಲ್ಲಿ ಗ್ರೆನೇಡ್ ಸಿಕ್ಕಿದೆ. ನಮ್ಮ BDDS ತಂಡ ಮತ್ತು FSL ತಂಡಗಳನ್ನು ಬರಮಾಡಿಕೊಂಡು ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಅವನು ನೀಡಿರುವಂಥ ಮಾಹಿತಿ ನೈಜವಾಗಿರುತ್ತೆ. ಅಲ್ಲಿ ಈಗ 4 ಜೀವಂತ ಲೈವ್ ಗ್ರೆನೇಡ್ಸ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇಂದು ಬೆಳಿಗ್ಗೆ ಪೊಲೀಸರು ತಮ್ಮನನ್ನು ಕರೆದುಕೊಂಡು ಬಂದಿದ್ರು. ಅವರೇ ಗ್ರೆನೇಡ್ ತಂದು ಇಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡುತ್ತಿದ್ದಾನೆ ಶಂಕಿತ ಉಗ್ರ ತಬ್ರೇಜ್ ಸಹೋದರ ಅವೇಜ್. ಇವತ್ತು ನನ್ನ ತಮ್ಮಂಗೆ ಕರ್ಕೊಂಡು ಬಂದು ಗ್ರಾನೇಡ್ ಐತೆ ಮನೆಯಲ್ಲಿ, ಇದೈತೆ ಅದೈತೆ ಅಂತ ನನ್ನ ತಮ್ಮಂಗೆ ತುಂಬಾ ಕೊಡ್ತಾವ್ರೆ. ನನ್ನ ತಮ್ಮ ಏನು ಮಾಡಲ್ಲ, ಕೆಲಸ 15,000 ದುಡಿಯೋನು ಈ ಥರ ಕೆಲಸ ಮಾಡಲ್ಲ ಸರ್. ಗ್ರಾನೇಡ್ ಇಟ್ಕೊಂಡು ಏನು ಮಾಡ್ತಾನೆ ಸರ್ ಅವನು? ನನ್ನ ಮಗ ಚಿಕ್ಕ ಹುಡುಗ, ಅವನು ಇಂಥ ಕೆಲಸ ಮಾಡಲ್ಲ, ಆ ವಸ್ತುಗಳನ್ನ ಯಾರು ಕೊಟ್ಟರೋ ಗೊತ್ತಿಲ್ಲ ಅಂತಿದ್ದಾರೆ ಶಂಕಿತ ಉಗ್ರನ ತಾಯಿ. कौन मेरा बच्चा कम ऐसा करा नहीं, कौन फंसा डाला बच्चे को मेरे, ऐसा करता नहीं मेरा बच्चा, छोटा बच्चा वो, उसको अक्ल नहीं, कौन दिया ले लेकर क्या करे क्या मालूम, उतना मेरे को मालूम, उससे ज्यादा कुछ भी मालूम नहीं. 7 बजे कुछ आया, 7 बजे 6 बजे आया, हम देखा भी नहीं. ಚಿಕ್ಕಮಗಳೂರಿನ ಖಾಸಗಿ ಹೋಮ್ ಸ್ಟೇನಲ್ಲಿ ತಂಗಿದ್ದ ಸೈಯದ್ ಖಾಲಿದ್ ಮೊಹಮ್ಮದ್ ಎಂಬ ವ್ಯಕ್ತಿಯನ್ನ ಸಿಸಿಬಿ ಟೀಮ್ ವಶಕ್ಕೆ ಪಡೆದಿದೆ. ಆದರೆ ಯಾವ ಕೇಸ್ನಲ್ಲಿ ವಶಕ್ಕೆ ಪಡೆದಿದ್ದಾರೆಂದು ಮಾಹಿತಿ ಇಲ್ಲ.
ಸಿಸಿಬಿ ಪೊಲೀಸರು ದಾವಣಗೆರೆಯಲ್ಲಿ ಕಾರ್ಯಾಚರಣೆ ನಡೆಸಿ ಮತ್ತೊಬ್ಬನನ್ನ ವಶಕ್ಕೆ ಪಡೆದಿದ್ದಾರೆ. ಆಜಾದ್ ನಗರದ ಫಯಾಜುಲ್ಲಾನನ್ನ ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ. ಪಾಕಿಸ್ತಾನದ 5 ಪಾಸ್ಪೋರ್ಟ್, 12 ಲಕ್ಷದ ಮನೆ, 4 ಮೊಬೈಲ್ ಫೋನ್, ಪಬ್ಜಿ ಪ್ರೇಮಿ ಸೀಮಾ ಮೇಡಮ್ ಇತಿಹಾಸದ ಪುಟ ಕೆದಕಿದಂತೆಲ್ಲ ಅಚ್ಚರಿಯ ಭಂಡಾರವೇ ತೆರೆದುಕೊಳ್ತಾ ಇದೆ. ಅಮಾಯಕ ಪ್ರೇಮಿ ಮಾತ್ರ ಅಲ್ಲ, ಈ ಐನಾತಿ ಅನ್ನೋ ಅನುಮಾನ ಕೂಡ ಬಲವಾಗ್ತಾ ಇದೆ. ಎಂಥ ಕಾಲ ಬಂತು ನೋಡಿ. ಪಾಕಿಸ್ತಾನಿ ಲೇಡಿಗೆ ಪಬ್ಜಿ ಆಡ್ತಾ ಲವ್ ಆಗೋದೇನು, ನಕಲಿ ಪಾಸ್ಪೋರ್ಟ್ ಬಳಸಿ ನೇಪಾಳ ಮೂಲಕ ಭಾರತಕ್ಕೆ ಬರೋದೇನು, ನೇಪಾಳದಲ್ಲಿ ಲವರ್ ಸಚಿನ್ ಜೊತೆ ಡ್ಯಾನ್ಸ್ ಮಾಡೋದೇನು. ಅಬ್ಬಾ, ಸೀಮಾ ಹೈದರ್ ಬೃಹನ್ನಾಟಕಕ್ಕೆ ಇಡೀ ಭಾರತವೇ ಫಿದಾ ಆಗಿತ್ತು. ಆದ್ರೆ ಸೀಮಾ ಪ್ರೀತಿ ಹಿಂದೆ ಪಾಕಿಸ್ತಾನಿ ಏಜೆಂಟ್ ಎಂಬ ಐನಾತಿ ಇದ್ದಾಳೆ ಅನ್ನೋ ಅನುಮಾನ ಮೂಡುತ್ತಿದೆ. ಸೌದಿಯಿಂದ ಪತಿ ಕಳಿಸ್ತಿದ್ದ ದುಡ್ಡು ಉಳಿಸಿಕೊಂಡು 2019ರಲ್ಲಿ ಸೀಮಾ 12 ಲಕ್ಷ ನೀಡಿ ಮನೆ ಖರೀದಿಸಿದ್ದಳು. ಆದ್ರೆ ಸೀಮಾ ಅದೇ ಮನೆ ಮಾರಿ ಭಾರತಕ್ಕೆ ಬಂದಿದ್ಲು. ಪಾಕಿಸ್ತಾನದ 5 ಪಾಸ್ಪೋರ್ಟ್ ಹೊಂದಿದ್ದ ಸೀಮಾ ಮಾರ್ಚ್ 10ರಂದು ಕರಾಚಿಯಿಂದ ಶಾರ್ಜಾ ಏರ್ಪೋರ್ಟ್ಗೆ ಬಂದಿದ್ಲು. ಪ್ರವಾಸಿ ವೀಸಾ ಬಳಸಿ ಕಠ್ಮಂಡುಗೆ ಎಂಟ್ರಿ ಕೊಟ್ಲು. ಅಷ್ಟರಲ್ಲಿ ಕಠ್ಮಂಡುಗೆ ಬಂದಿದ್ದ ಸಚಿನ್ ರೂಮ್ ಮಾಡಿ 1 ವಾರ ಸೀಮಾ ಜೊತೆ ತಂಗಿದ್ದ. ಮತ್ತೆ ಟೂರಿಸ್ಟ್ ವೀಸಾ ಬಳಸಿ ದುಬೈ ಬಂದ ಸೀಮಾ ಮಾನವ ಕಳ್ಳ ಸಾಗಾಣಿಕೆದಾರರ ಮೂಲಕ ದುಬೈಗೆ ಬಂದಿದ್ದ 4 ಮಕ್ಕಳನ್ನು ಭೇಟಿಯಾದ್ಲು. ಮಕ್ಕಳು ಕಠ್ಮಂಡುಗೆ ಕರೆತಂದು ಸಚಿನ್ ಜೊತೆ ಭಾರತಕ್ಕೆ ಎಂಟ್ರಿ ಕೊಟ್ಲು. ಸೀಮಾ ಹೈದರ್ಗೆ ರೀಲ್ಸ್ ಮಾಡೋ ಹುಚ್ಚು ಯಾವ ಲೆವೆಲ್ಗೆ ಇತ್ತು ಅಂದ್ರೆ ಮೇಡಮ್ ಬಳಿ 4 ಮೊಬೈಲ್ ಸಿಕ್ಕಿವೆ. ಸದ್ಯ ಆ 4 ಮೊಬೈಲ್ಗಳನ್ನು ವಶಕ್ಕೆ ಪಡೆದು ತನಿಖೆ ನಡೆಸಲಾಗ್ತಿದೆ. ರಾಷ್ಟ್ರ ರಾಜಕಾರಣದ ಸುದ್ದಿ ಕಡೆ ಗಮನ ಕೊಡೋಣ. ಮೈತ್ರಿಗೊಂದು ಹೆಸರು ಕೊಟ್ಟು ಮೋದಿ ವಿರುದ್ಧ ಕಹಳೆ ಊದಿದ ಇಂಡಿಯಾ ಹೆಸರೇ ಈಗ ವಿವಾದಕ್ಕೆ ಕಾರಣವಾಗ್ತಿದೆ. ಈ ಹೆಸರು ಇಡೋಕೆ ಬಿಟ್ಟಿದ್ದೇ ತಪ್ಪು ಅನ್ನೋ ವಾದ, ಕಾನೂನು ಸಮರದ ನಡುವೆ ಆ ಮೈತ್ರಿಯಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಪ್ರತ್ಯಕ್ಷವಾಗ್ತಿದೆ. ಮೋದಿಯನ್ನ ಸೋಲಿಸಲೇಬೇಕು ಅಂತ ಪಾಟ್ನಾ, ಬೆಂಗಳೂರಲ್ಲಿ ಸಭೆ ಮಾಡಿ 28 ವಿಪಕ್ಷಗಳ ನಾಯಕರು ಕೈ ಮೇಲೆತ್ತಿದ್ರು. ಆದ್ರೆ ಅದೇ ನಾಯಕರು ಮೈತ್ರಿ ಬಗ್ಗೆ ಕೈ ಕಿವುಚಿಕೊಳ್ಳುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ವಿರುದ್ಧ ಎಡಪಕ್ಷಗಳು ಮುಗಿಬಿದ್ದಿವೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದೆ ಅಂತ ಬೃಂದಾ ಕಾರಟ್ ಕಿಡಿಕಾರಿದ್ದಾರೆ. टीएमसी के खिलाफ और टीएमसी की तानाशाही रुख जो बंगाल में दिखाई दिया है पूरे पंचायत के चुनाव में, जिसके आधार पर 7 लोगों की मृत्यु हुई, वो बंगाल की हकीकत है. ವಿರೋಧ ಪಕ್ಷಗಳ ಕೂಟಕ್ಕೆ ಇಂಡಿಯಾ ಎಂದು ಹೆಸರಿಟ್ಟಿದ್ದಕ್ಕೆ ಬಿಜೆಪಿ ಬುಸುಗುಡುತ್ತಿದೆ. ಇಂಡಿಯಾ ಹೆಸರನ್ನು ಬಳಸದಂತೆ ತಡೆಯಿರಿ ಎಂದು ಆಯೋಗಕ್ಕೆ ದೂರು ಕೊಟ್ಟಿದೆ. ಇಂಡಿಯಾ ಹೆಸರು ಬಳಕೆಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಇದೀಗ ವಿರೋಧ ಪಕ್ಷಗಳು ಸಂವಿಧಾನದ ಲಾಂಛನ ಕಾಯ್ದೆ ಉಲ್ಲಂಘಿಸಿವೆ. ಆದ್ದರಿಂದ ವಿಪಕ್ಷಗಳು ಇಂಡಿಯಾ ಹೆಸರು ಬಳಸಬಾರದು ಎಂದು ಬಿಜೆಪಿ ಆಗ್ರಹಿಸಿದೆ. ಸಂಸತ್ನ ಮುಂಗಾರು ಅಧಿವೇಶನ ಶುರುವಾಗಿದೆ. ಅಧಿವೇಶನದಲ್ಲೂ ಇಂಡಿಯಾ ಮೈತ್ರಿಕೂಟ ಒಗ್ಗಟ್ಟು ಪ್ರದರ್ಶನ ಮಾಡುತ್ತಿದೆ. ದಿನ ದಿನಕ್ಕೂ ಉತ್ತರವನ್ನ ಕಾಡ್ತಾ ಇರೋ ಮಳೆ ಅನಾಹುತಗಳ ಸರಮಾಲೆಯನ್ನೇ ಹೆಚ್ಚಿಸ್ತಾ ಇದೆ. ನೆರೆಯ ಮಹಾರಾಷ್ಟ್ರ ನೆರೆ ಹಾವಳಿಯಿಂದ ಬಸವಳಿದಿದೆ. ಇತ್ತ ಹಿಮಾಚಲ, ಗುಜರಾತ್ ಕೂಡ ತತ್ತರಿಸಿ ಹೋಗ್ತಿವೆ. ಉತ್ತರ ಭಾರತವನ್ನು ಮಳೆರಾಯ ಇನ್ನಿಲ್ಲದಂತೆ ಬಾಧಿಸುತ್ತಿದ್ದಾನೆ. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಇರ್ಷಾಲವಾಡಿಯಲ್ಲಿ ಮಧ್ಯರಾತ್ರಿ ಭಾರೀ ಮಳೆಯಿಂದ ಭೂಕುಸಿತ ಸಂಭವಿಸಿ 13 ಮಂದಿ ಮೃತಪಟ್ಟಿದ್ದಾರೆ. ಹಲವರು ಅವಶೇಷಗಳಡಿ ಸಿಲುಕಿದ್ದಾರೆ. ಇಲ್ಲಿವರೆಗೆ 75 ಜನರನ್ನು ರಕ್ಷಿಸಲಾಗಿದೆ. 100ಕ್ಕೂ ಹೆಚ್ಚು ಜನರು ಸಿಲುಕಿರುವ ಶಂಕೆ ಇದ್ದು ಕಾರ್ಯಾಚರಣೆ ಮುಂದುವರೆದಿದೆ. ಇರ್ಷಾಲವಾಡಿಯಲ್ಲಿ 30ಕ್ಕೂ ಹೆಚ್ಚು ಬುಡಕಟ್ಟು ಕುಟುಂಬಗಳು ವಾಸಿಸುತ್ತಿವೆ. ದುರಂತದಲ್ಲಿ ಮೃತಪಟ್ಟವರ ಮನೆಗಳಿಗೆ ಮಹಾರಾಷ್ಟ್ರ ಸಿಎಂ ಶಿಂಧೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಮಹಾರಾಷ್ಟ್ರದ ಮಹಾಡ್ನಲ್ಲಿ ಮುಂಬೈ ಗೋವಾ ಹೆದ್ದಾರಿ ಕುಸಿದಿದೆ. ವಿಸಾವಾ ನದಿ ಅಬ್ಬರಕ್ಕೆ ರಸ್ತೆ ಕುಸಿಯೋ ದೃಶ್ಯ ವೈರಲ್ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಮಳೆ ಅಬ್ಬರ ಜೋರಾಗಿದೆ. ನಿರಂತರ ವರ್ಷಧಾರಿಗೆ ಅನ್ನಿ ಎಂಬಲ್ಲಿ ಖಾಡ್ ಮತ್ತು ಜಾಕ್ರಿ ಹೆದ್ದಾರಿಯೇ ಬಂದಾಗಿದೆ. ಶಿಮ್ಲಾದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಕಿನ್ನಾರ್ ಎಂಬಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ರಸ್ತೆ ಬದಿ ನಿಂತಿದ್ದ ವಾಹನಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಗುಜರಾತ್ನ ರಾಜ್ಕೋಟ್ನಲ್ಲಿ ಭಾರೀ ಮಳೆಯಾಗಿದೆ. ನಿನ್ನೆಯಿಂದ ವಾಹನಗಳು ನೀರಲ್ಲೇ ನಿಂತಿವೆ. ಪಕ್ಕದ ಮಹಾರಾಷ್ಟ್ರ ಮಳೆ ಪರಿಣಾಮ ನಮ್ಮ ಬೆಳಗಾವಿಯನ್ನ ಕಾಡೋಕೆ ಪ್ರಾರಂಭಿಸಿದೆ. ಬೀದರ್, ಕಲಬುರಗಿ, ಹಾವೇರಿಯಲ್ಲೂ ಕೂಡ ನೆರೆ ಹಾವಳಿ ಹೆಚ್ಚಾಗಿದೆ. ಇತ್ತ ಮಲೆನಾಡಿನಲ್ಲಿ ಮಳೆ ಮುಂದುವರೆದಿದೆ. ಮಹಾರಾಷ್ಟ್ರದಲ್ಲಿ ಮಳೆಯಾದ್ರೆ ಬೆಳಗಾವಿ, ಚಿಕ್ಕೋಡಿಗೆ ಶೀತ ಆಗುತ್ತೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ.
ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿದ್ದು ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಗೋಕಾಕ್ ಶಿಂಗಳಾಪುರ ನಡುವಿನ ಸಂಪರ್ಕ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಪೊಲೀಸರು ಬ್ಯಾರಿಕೇಡ್ ಹಾಕಿ ಸಂಚಾರ ಬಂದ್ ಮಾಡಿದ್ದಾರೆ. ದೂದ್ಗಂಗಾ ನದಿಗೆ ಅಡ್ಡಲಾಗಿರುವ ಜತ್ರಾಟ್ ಬೀವಶಿ ನಡುವಿನ ಕೆಳಹಂತದ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ಯಾರೂ ಓಡಾಡದಂತೆ ಬ್ಯಾರಿಕೇಡ್ ಹಾಕಲಾಗಿದೆ. ಚಿಕ್ಕಮಗಳೂರಿನ ಕಳಸದ ಕೊನೆಗೂಡು ಗ್ರಾಮದಲ್ಲಿ ನೀಲಮ್ಮ ಎಂಬುವರ ಮನೆ ಮೇಲ್ಛಾವಣಿ ಸಂಪೂರ್ಣ ಕುಸಿತಗೊಂಡಿದೆ. ಮನೆಯಲ್ಲಿದ್ದವರು ಹೊರಓಡಿ ಬಂದಿದ್ದು ಅವಾಂತರ ತಪ್ಪಿದೆ. ಹಾವೇರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಕಾಲುವೆ ಒಡೆದಿದ್ದು ಗೋಲ್ಡನ್ ಲೇಔಟ್ನ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆ ತುಂಬೆಲ್ಲ ನೀರು ನಿಂತಿದ್ದು ಓಡಾಡಲು ಜನರು ಪರದಾಡುತ್ತಿದ್ದಾರೆ. ಚಿಂಚೋಳಿ ತಾಲೂಕಿನ ಚಂದನಕೇರಾದಲ್ಲಿ 30ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿ ಜನರು ಪರದಾಡುತ್ತಿದ್ದಾರೆ. ಆದರೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅಂತ ಜನರು ಕಿಡಿಕಾರಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಎತ್ತಿಪೋತ ಫಾಲ್ಸ್ ಮೈದುಂಬಿ ಹರಿಯುತ್ತಿದೆ. ತೆಲಂಗಾಣದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜಲಪಾತಕ್ಕೆ ಜೀವಕಳೆ ಬಂದಿದೆ. ನಿರಂತರ ಮಳೆ ಅಬ್ಬರಕ್ಕೆ ಬೀದರ್ನ ಸಿಂದಬಂದಗಿ ಗ್ರಾಮದ ಶಾಲಾ ಆವರಣದಲ್ಲಿ ನೀರು ನಿಂತಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಶಾಲೆಗೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಯಾವ ಥರ ಈಗ ನಮ್ಮ ತಾಲೂಕಿನಲ್ಲಿ ಈ ಕಡೆಯಿಂದ ಒಂದು ನೀರು ಬರ್ತಾವೆ, ಈ ಕಡೆಯಿಂದ ಬಾಂಗಿನಾಗಿಂದಾಗಿ ಅವ್ನು ನೀರು ಕಡೆ ಹೋಗ್ಲಕ್ಕಲ್ಲ ಒಂದು ಫೂಲ್ ಕೂಡ ಹಾಕಿಲ್ಲ. ಅವು ನೀರು ಪೂರ ಸರ್ಕಾರಿ ಇಲ್ಲಿ ಶಾಲೆಯಲ್ಲಿ ಒಳಗೆ ಬರ್ತಿದ್ದೇವೆ. ಮಕ್ಕಳು ಕೂಡ ಒಳಗೆ ಹೋಗ್ಲಿಕ್ಕಾಗಲ್ಲ. ಸುಮಾರು ಅಲ್ಲಿ ಒಳಗೆ ಟೊಂಕಿನ ತನಕ ನೀರು ನಿಂತವ. ಪೂರ ಇಲ್ಲಿನ ಸ್ಥಿತಿ ಆ ಥರ ಆಗ್ಯದ. ಶಾಲೆ ಮಕ್ಕಳು ಕೂಡ ಶಾಲೆಗೆ ಒಳಗೆ ಹೋಗ್ಲಕ್ಕ ಆಗಲ್ಲ. ಹಾಸ್ಟೆಲ್ ಹುಡುಗರ ಮೇಲೆ ನಿನ್ನೆ ರಮ್ಯಕ್ಕ ಗರಂ ಆಗಿದ್ರು, ನೋಟಿಸ್ ಕೂಡ ಕೊಟ್ಟಿದ್ರು. ಆದ್ರೆ ಇವತ್ತು ಆ ಬಾಣ ರಮ್ಯಾ ಪಾಲಿಗೆ ತಿರುಗು ಬಾಣವಾಗಿದೆ. ಇದನ್ನ ನೋಡಿ ಸ್ಯಾಂಡಲ್ವುಡ್ನ ಕೆಲ ಹುಡುಗರು ಮುಸಿ ಮುಸಿ ನಕ್ಕಿದ್ದಾರೆ. ಮೈಸೂರು ಮಾಲ್ನಲ್ಲಿ ನೆಗೆಟಿವ್ ಟ್ರಿಪ್ ಹೊಡೆಯಲ್ವಲ್ಲ. ಇದು ಫ್ಯಾಂಟಸಿ ಅಲ್ವಪ್ಪ, ಏನ್ ಬೇಕಾದ್ರೂ ನಡೆಯುತ್ತೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಈ ಚಿತ್ರ ಮುಹೂರ್ತದಿಂದಲೂ ತನ್ನ ವಿಭಿನ್ನವಾದ ಪ್ರಮೋಷನ್ ಕೆಲಸಗಳಿಂದಲೇ ಸೌಂಡ್ ಮಾಡಿತ್ತು. ರಿಲೀಸ್ಗೆ ಹತ್ತಿರ ಬರುತ್ತಿದ್ದಂತೆ ನಟಿ ರಮ್ಯಾ ಸಿನಿಮಾದಲ್ಲಿ ನನ್ನ ಪರ್ಮಿಷನ್ ಇಲ್ಲದೆ ದೃಶ್ಯ ಬಳಸಬಾರದು, ಬಳಸಿದ್ರೆ 1 ಕೋಟಿ ನೀಡಬೇಕಾಗುತ್ತೆ ಅಂತ ಆರೋಪಿಸಿ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ನ್ಯಾಯಾಲಯ ಚಿತ್ರತಂಡದ ಪರ ತೀರ್ಪು ನೀಡಿದ್ದು ರಮ್ಯಾಗೆ ಮುಖಭಂಗವಾಗಿದೆ. ಆದ್ದರಿಂದ ನಾಳೆ ಸಿನಿಮಾ ರಿಲೀಸ್ ಆಗಲಿದೆ. ಬೆಂಗಳೂರಿನ ವಾಣಿಜ್ಯ ಸಂಕೀರ್ಣ ನ್ಯಾಯಾಲಯದಲ್ಲಿ ರಮ್ಯಾ ಪರ ವಕೀಲ ಚಿನ್ನಪ್ಪ ಹಾಗೂ ಚಿತ್ರತಂಡದ ಪರ ವಕೀಲ ವೇಲನ್ ವಾದ ಮಂಡಿಸಿದ್ರು. ಸೀನ್ ಡಿಲೀಟ್ ಮಾಡುವಂತೆ ರಮ್ಯಾ ಹಾಕಿದ್ದ ಕೇಸನ್ನ ಕೋರ್ಟ್ ತಳ್ಳಿ ಹಾಕಿದೆ. ನಾಳೆ ರಿಲೀಸಿಗೆ ಒಂದು ತಡೆಯಾಜ್ಞೆ ಬಂದಿತ್ತು ಕೋರ್ಟಿಂದ. ರಮ್ಯಾ ಮ್ಯಾಮು ಸ್ಟೇ ತಂದಿದ್ರು, ಬಟ್ ಇವತ್ತು ಅದು ಎವಿಕ್ಟ್ ಆಗಿದೆ. ಸ್ಟೇ ಎವಿಕ್ಟ್ ಆಗಿದೆ, ವೆಕೇಟ್ ಆಗಿದೆ. ಸೊ ನಮಗೆ ರಿಲೀಸಿಗೆ ಏನು ತೊಂದರೆ ಇಲ್ಲ. ನ್ಯಾಯಾಲಯದಲ್ಲಿ ಜಯ ಸಿಕ್ತಿದ್ದಂತೆ ಹಾಸ್ಟೆಲ್ ಹುಡುಗರು ಚಿತ್ರತಂಡದ ಸಂತಸ ಮುಗಿಲು ಮುಟ್ಟಿತ್ತು. ಪಟಾಕಿ ಸಿಡಿಸಿ ಅಣ್ಣವರ ಮುತ್ತಿನಂತ ಮಾತೊಂದು ಹಾಡನ್ನು ಹಾಡುವ ಮೂಲಕ ಮೋಹಕ ತಾರಿಗೆ ಟಾಂಗ್ ಕೊಟ್ರು. ಇನ್ನೊಂದೆಡೆ ನಟ ರಿಷಬ್ ಶೆಟ್ಟಿ ನ್ಯಾಯ ಅಂದ್ರೆ ನ್ಯಾಯ, ಜೈ ಆಂಜನೇಯ ಅಂತ ಟ್ವೀಟ್ ಮಾಡಿ ರಮ್ಯಾಗೆ ಟಾಂಗ್ ಕೊಟ್ಟಿದ್ದಾರೆ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಶಿವಮೊಗ್ಗದ ಇರುವಕ್ಕಿ ಕೆಳದಿ ಶಿವಪ್ಪ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಘೋಷಿಸಿದೆ. ಶಿವಮೊಗ್ಗದ ಖಾಸಗಿ ಕಾಲೇಜು ಪ್ರಾಚಾರ್ಯ ಹಾಗೂ ಪ್ರಮುಖ ಚರ್ಚ್ ಒಂದರ ಫಾದರ್ ಫ್ರಾನ್ಸಿಸ್ ಫರ್ನಾಂಡಿಸ್ಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಅಪ್ರಾಪ್ತ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಹಾಗೂ ಜಾತಿ ನಿಂದನೆ ಹಿನ್ನೆಲೆಯಲ್ಲಿ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್, ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿಗಳಿಗೆ ಪೆಟ್ಟು ಬಿದ್ದಿದೆ. ಆದ್ದರಿಂದ ಜುಲೈ 27ರಂದು 20ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಹಿಂದೂ ಧಾರ್ಮಿಕ ಮೆರವಣಿಗೆ ವೇಳೆ 3 ಮುಸ್ಲಿಂ ಯುವಕರು ನೀರು ನುಂಗಿ ಉಗುಳಿದ್ರು. ಇದೀಗ ಸರ್ಕಾರ ಆ ಯುವಕರ ಮನೆಗಳನ್ನ ನೆಲಸಮಗೊಳಿಸಿದೆ. ಬಾಲಿವುಡ್ನ ಖ್ಯಾತ ನಟಿ ಸಾರಾ ಅಲಿ ಖಾನ್ ಅಮರನಾಥ್ ಯಾತ್ರೆಗೆ ಹೋಗಿ ಗಮನ ಸೆಳೆದಿದ್ದಾರೆ. ಉಪವಾಸ ಮಾಡಿದ್ರೆ ಯೇಸು ಕ್ರಿಸ್ತ ಕಾಣ್ತಾನಂತೆ. ನಕಲಿ ಧಾರ್ಮಿಕ ಬೋಧಕನ ಇಂಥ ಮಾತುಗಳನ್ನ ಕೇಳಿ ಉಪವಾಸ ಮಾಡಿದ 403ಕ್ಕೂ ಹೆಚ್ಚು ಜನ ಕೀನ್ಯಾದಲ್ಲಿ ಸಾವನ್ನಪ್ಪಿದ್ದಾರೆ.
ಭೂಗತ ಗ್ಯಾಸ್ ಪೈಪ್ಲೈನ್ ಸ್ಫೋಟಿಸಿ ಓರ್ವ ಸಾವನ್ನಪ್ಪಿದ ಘಟನೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.